ಹಲೋ ಸ್ಟೂಡೆಂಟ್ಸ್, ಈ ಪ್ರಶ್ನೆ ಬಿಡಿಸೋಣ. ಈ ಪ್ರಶ್ನೆಯು ಕೊನೆ ಸೆಕ್ಷನ್ ಅಲ್ಲಿ ಬರುತ್ತದೆ. ದ ಇಕ್ವೇಶನ್ ಆಫ್ ದ ಸರ್ಕಲ್ ಹ್ಯಾವಿಂಗ್ ಸೆಂಟರ್ 1 - 2 ಇಲ್ಲಿ ಸೆಂಟರ್ ಕೊಡಲಾಗಿದೆ ಅಂಡ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದ ಲೈನ್ಸ್ ಇಲ್ಲಿ 3x plus y equal to 14 and 2x plus 5y equal to 18. ಓಕೆ, ಇಲ್ಲಿ ಸೆಂಟರ್ ಕೊಡಲಾಗಿದೆ ಮತ್ತು ಅದು ಸರ್ಕಲ್ ಒಂದು ಪಾಯಿಂಟ್ ಇಂದ ಪಾಸ್ ಆಗುತ್ತದೆ. ಆ ಪಾಯಿಂಟ್ ದಲ್ಲಿ ಈ ಎರಡು ಲೈನ್ ಇಂಟರ್ಸೆಕ್ಷನ್ ಆಗುತ್ತದೆ. ಅಂದ್ರೆ ಈ ಎರಡು ಲೈನ್ ಇಂಟರ್ಸೆಕ್ಷನ್ ಆಗೋದ್ರಲ್ಲಿ ನಾವು ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಪಾಯಿಂಟ್ ಕಂಡು ಹಿಡಿಯಬಹುದು. ಓಕೆ, ನಾವು ಈಗ ನೋಡಿ, ಈಗ ನಮಗೆ ಮೊದಲೇ ಇಕ್ವೇಶನ್ ಫೈಂಡ್ ಮಾಡಲಿಕ್ಕೆ ಸೆಂಟರ್ ಬೇಕು ಮತ್ತು ರೇಡಿಯಸ್ ಬೇಕು. ಇಲ್ಲಿ ರೇಡಿಯಸ್ ಇಲ್ಲ, ಈ ಪಾಯಿಂಟ್ ಲೈನ್ ಮುಖಾಂತರ ನಾವು ಪಾಯಿಂಟ್ ಕಂಡು ಹಿಡಿದು ಅದ ನಂತರ ರೇಡಿಯಸ್ ಕಂಡು ಹಿಡಿಯೋಣ. ಇಲ್ಲಿ ಇಕ್ವೇಶನ್ ಕೊಡಲಾಗಿದೆ. ಸೊ ಯಾವ್ದಂದ್ರೆ 3x plus y that equal to 14 and 2x plus 5y equal to 18 ಅಂತಿದೆ. ಇವು ಎರಡು ಲೈನ್ ಒಂದು ಪಾಯಿಂಟ್ ದಲ್ಲಿ ಪಾಸ್ ಆಗಿ ಹೋಗ್ತಿದೆ. ಆ ಪಾಯಿಂಟ್ ಆ ಸರ್ಕಲ್ ಪಾಸ್ ಆಗಿ ಹೋಗ್ತಿದೆ. ಅಂದ್ರೆ ಇವು ಎರಡು ಲೈನ್ ಒಂದು ಪಾಯಿಂಟ್ ಮುಖಾಂತರ ಹೋಗ್ತಿದ್ದೇವೆ. ಅಂದ್ರೆ ನಾವು ಇಲ್ಲಿ ಎಕ್ಸ್ ಅಂಡ್ ವೈ ಕಂಡುಹಿಡಬೇಕು. ಸಾಲ್ವಿಂಗ್ ಟು ಇಕ್ವೇಶನ್ಸ್. ಓಕೆ, ಇದು ಇಕ್ವೇಶನ್ 1 ಮಾಡೋಣ, ಇದನ್ನ ಇಕ್ವೇಶನ್ 2 ತೆಗೆದುಕೊಳ್ಳೋಣ. ಓಕೆ, ಇಲ್ಲಿ ನಾವು ಇದನ್ನು y ಕ್ಯಾನ್ಸಲ್ ಮಾಡೋಣ. ಇದಕ್ಕೆ ಇಕ್ವೇಶನ್ 1 5 ಇಂದ ಗುಣಾಕಾರ ಮಾಡೋಣ. ಇದೆಷ್ಟಾಯ್ತು? 15x plus 5y equal to 20 and 5 70 ಆಯ್ತು. ಓಕೆ, ನಂತರ ಸೆಕೆಂಡ್ ಇಕ್ವೇಶನ್ ಹಾಗೆ ಬರೆದುಕೊಳ್ಳೋಣ. 2x plus 5y equal to 18 ಆಯ್ತು. ಓಕೆ, ಈಗ ನಾವು ಇದನ್ನ ಸಬ್ಸ್ಟ್ರಾಕ್ಷನ್ ಮಾಡೋಣ, ಅಂದ್ರೆ ಸೈನ್ ಚೇಂಜ್ ಮಾಡೋಣ. ಇದು 2x plus 2x ಇದೆ, ಇದನ್ನ minus 2x ಮಾಡೋಣ. ಪ್ಲಸ್ 5 ಇದೆಯಲ್ಲ, ಇದು minus 5 ಮಾಡೋಣ. ಪ್ಲಸ್ 18 ಇದೆಯಲ್ಲ, ಇದು minus 18 ತೆಗೆದುಕೊಳ್ಳೋಣ. ಓಕೆ, ಇದು ಪ್ಲಸ್ 5 minus 5 ಕ್ಯಾನ್ಸಲ್ ಆಗುತ್ತೆ. 15x minus 2x 13x ಆಗುತ್ತದೆ. ದಟ್ ಈಕ್ವಲ್ ಟು ನಂತರ 17 80 ಕಳೆಯೋಣ. 52 ಆಯ್ತು. ಓಕೆ, ನಾವು therefore x is equal to 52 by 13. ನಾವು therefore x is equal to ಎಷ್ಟಾಯ್ತು? 4 ಬಂತು. ಇಲ್ಲಿ x ಅಂದ್ರೆ ಒಂದು ಪಾಯಿಂಟ್ ನಮಗೆ ಸಿಕ್ಕಿತ್ತು. x is equal to 4 ಅಂತ. ಇಲ್ಲಿ x ಬೆಲೆ ಸಿಕ್ಕಿದೆ 4 ಬಂತು. ಇಲ್ಲಿ ಇಕ್ವೇಶನ್ 1 ಅಥವಾ 2 ನಾವು x ಬೆಲೆ ಹಾಕೋಣ. ಇಕ್ವೇಶನ್ 2 ದಲ್ಲಿ ಹಾಕೋಣ. ಓಕೆ, ಫ್ರಮ್ ಇಕ್ವೇಶನ್ ನಂಬರ್ 2, ಇಕ್ವೇಶನ್ 2 ದಲ್ಲಿ ನಾವು x ಬೆಲೆ ಹಾಕೋಣ. ಏನಿದೆ ಇಕ್ವೇಶನ್ 2? 2x plus 5y equal to 18 ಅಂತಿದೆ. ನಾವು x is equal to 4 ತೆಗೆದುಕೊಂಡರೆ ಇದರಲ್ಲಿ 2 into 4 plus 5y equal to 18 ಆಯ್ತು. therefore ಇದು 8 ಆಯ್ತು plus 5y equal to 18. ಅಂದರೆ 5y equal to 18 minus 8 ಆಯ್ತು. ನಾವು therefore 5y equal to 10 ಆಯ್ತು. ಅಂದ್ರೆ y ಎಷ್ಟು ಬಂತು? y is equal to 10 by 5 ಆಯ್ತು. ನಾವು therefore y is equal to ನಮಗೆ 2 ಬಂತು. y ಬೆಲೆ 2 ಬಂತು. ಓಕೆ, ಇದೊಂದು ಸರ್ಕಲ್ ಇದೆ. ಓಕೆ, ಅದರ ಸೆಂಟರ್ ಕೊಡಲಾಗಿದೆ 1, -2 ಅಂತ. ಈ ಸರ್ಕಲ್ ಒಂದು ಪಾಯಿಂಟ್ ಮೂಲಕ ಹಾದೋಗ್ತಿದೆ. ಆ ಪಾಯಿಂಟ್ ಎರಡು ಲೈನ್ ಕಟ್ ಆಗಿ ಇಂಟರ್ಸೆಕ್ಷನ್ ಆಗ್ತಿದೆ. ಅಂದ್ರೆ ಇದು ಸೆಂಟರ್ ಆಯ್ತು. ಇದು P ಅಂತ ತೆಗೆದುಕೊಳ್ಳಿ. ಇದರ ಏನಾಯ್ತು? x is equal to 4, y is equal to 2 ಅಂತ ಸಿಗಲಾಗಿದೆ. ಈಗ ನಾವು ರೇಡಿಯಸ್ ಕಂಡುಹಿಡಿಯೋಣ. ಓಕೆ, ನಾವು ರೇಡಿಯಸ್ ತೆಗೆದುಕೊಂಡರೆ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡೋಣ. ಇಲ್ಲಿಂದ ಈ P ದಿಂದ ಈ ಪಾಯಿಂಟ್ ಮಟ್ಟ ಎಷ್ಟಿದೆ ಅಂತರ ಇದೆ. ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ. ಪಾಯಿಂಟ್ಸ್ ಏನಿದೆ? ಸೆಂಟರ್ ಪಾಯಿಂಟ್ 1, -2 ಇದೆ. ಅಂಡ್ ಸರ್ಕಲ್ ಯಾವ ಪಾಯಿಂಟ್ ಮೂಲಕ ಹಾದೋಗ್ತಿದೆ? ಅಂಡ್ 4, 2. ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ ನಾವು ತೆಗೆದುಕೊಂಡರೆ therefore ಡಿಸ್ಟೆನ್ಸ್ ಫಾರ್ಮುಲಾ ಬರುತ್ತದೆ. ಇದು CP ಅಂತ ತೆಗೆದುಕೊಳ್ಳೋಣ. CP equal to square root of x2 minus x1 whole square plus y2 minus y1 whole square ಫಾರ್ಮುಲಾ ಬರುತ್ತದೆ. ಇದನ್ನು ನಾವು x1 y1 ತೆಗೆದುಕೊಳ್ಳೋಣ. ಇದನ್ನು x1 ತೆಗೆದುಕೊಳ್ಳೋಣ, ಇದನ್ನು y1 ತೆಗೆದುಕೊಳ್ಳೋಣ, ಇದನ್ನು x2 ತೆಗೆದುಕೊಳ್ಳೋಣ, ಇದು y2 ತೆಗೆದುಕೊಳ್ಳೋಣ. ಓಕೆ, ನಾವು CP ಅಂದ್ರೆ ರೇಡಿಯಸ್. CP is equal to square root of x2 minus x1 4 minus 1 whole square plus y2 minus y1 minus plus 2 plus 2 ಆಯ್ತು whole square 2 square ಆಯ್ತು. ದಟ್ ಈಕ್ವಲ್ ಟು ಇದೆಷ್ಟಾಯ್ತು? 3 ಸ್ಕ್ವೇರ್ ಪ್ಲಸ್ ಇದು 4 ಸ್ಕ್ವೇರ್. CP ಅಂದ್ರೆ ರೇಡಿಯಸ್ ಆಯ್ತು. R equal to square root of 9 plus 16. therefore R ಬೆಲೆ ಎಷ್ಟು ಬಂತು? ಇಲ್ಲಿ √25 or therefore R is equal to 5 ಬಂತು. ನಮಗೆ R ಬೆಲೆ ಸಿಕ್ತು ಮತ್ತು ಇಲ್ಲಿ ಸೆಂಟರ್ನು ಕೂಡ ಇದೆ. ಇದು ಸೆಂಟರ್ ಪಾಯಿಂಟ್ ಆಯ್ತು. ಓಕೆ, ನಾವು ಇಕ್ವೇಶನ್ ತೆಗೆದುಕೊಳ್ಳೋಣ. x minus h whole square plus y minus k whole square is equal to r square ಅಂತಿದೆ.
ಓಕೆ, ಇದನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆ, ನಾವು x ಮೈನಸ್ h ಅಂದ್ರೆ 1 ಇದೆ, 1 ಹೋಲ್ ಸ್ಕ್ವೇರ್ ಪ್ಲಸ್ y ಮೈನಸ್ k ಅಂದ್ರೆ -2 ಇದೆ, ಮೈನಸ್ ಮೈನಸ್ ಪ್ಲಸ್ 2 ಆಗುತ್ತೆ. ಹೋಲ್ ಸ್ಕ್ವೇರ್ ಇಸ್ ಟು r ಸ್ಕ್ವೇರ್ ಅಂದ್ರೆ 5 ಸ್ಕ್ವೇರ್ ಆಯ್ತು. ಓಕೆ, ಇದನ್ನ ನಾವು x ಮೈನಸ್ 1 ಬ್ರಾಕೆಟ್ ಓಪನ್ ಮಾಡಿದ್ರೆ ನಾವು a ಮೈನಸ್ b ಹೋಲ್ ಸ್ಕ್ವೇರ್ ಫಾರ್ಮುಲಾ ಪ್ರಕಾರ ದೇರ್ ಫೋರ್ a ಸ್ಕ್ವೇರ್ ಪ್ಲಸ್ 1 ಮೈನಸ್ 2x ಆಯ್ತು. ಓಕೆ, ಮೊದಲನೇ ಬ್ರಾಕೆಟ್, ಎರಡನೇ y ಪ್ಲಸ್ 2 ಹೋಲ್ ಸ್ಕ್ವೇರ್ ನಾವು ಓಪನ್ ಮಾಡೋಣ, ಪ್ಲಸ್ y ಸ್ಕ್ವೇರ್ ಪ್ಲಸ್ 4 ಪ್ಲಸ್ 4x ಈಕ್ವಲ್ ಟು ಎಷ್ಟಿದೆ, 25 ಇದೆ. ಓಕೆ, ಈಕ್ವಲ್ ಟು 25 ಆಯ್ತು. ನಾ ದೇರ್ ಫೋರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 2x, ಸಾರಿ ಇದು ಪ್ಲಸ್ 4y ಆಗುತ್ತದೆ, ಇದು 4 ಆಗುತ್ತದೆ, ಮೈನಸ್ 2x ಪ್ಲಸ್ 4y ಪ್ಲಸ್ 1 ಪ್ಲಸ್ 4 25 ಈ ಕಡೆ ತೆಗೆದ್ರೆ ಮೈನಸ್ 25 ಈಕ್ವಲ್ ಟು 0 ಆಯ್ತು. ನಾ ದೇರ್ ಫೋರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 2x, ಓಕೆ, ಪ್ಲಸ್ 4y ಪ್ಲಸ್ 1 ಪ್ಲಸ್ 4 ಇದೆಷ್ಟಾಯ್ತು, 5 ಆಯ್ತು. 5 ಮೈನಸ್ 25 ಇದು ಮೈನಸ್ 20 ಆಯ್ತು. ಸೊ ಮೈನಸ್ 20 ಈಕ್ವಲ್ ಟು 0 ಅಂದ್ರೆ ಈ ಇಕ್ವೇಶನ್ ಆಪ್ಷನ್ ಎ ಗೆ ಮ್ಯಾಚ್ ಆಗುತ್ತದೆ. ಇಲ್ಲಿ ಆಪ್ಷನ್ ಎ ಇಸ್ ಎ ಕರೆಕ್ಟ್. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೂಡ ಹಾಕಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮುಂದೆ ಬರುವಂತಹ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತದೆ. ನಿಮಗೆ ಬೇರೆ ಮ್ಯಾಥಮೆಟಿಕ್ಸ್ ವಿಡಿಯೋ ಬೇಕಾದ್ರೆ ನನ್ನ ಯೂಟ್ಯೂಬ್ ಪ್ಲೇ ಲಿಸ್ಟ್ ನಲ್ಲಿ ಹೋಗಿ ಐ ಬಟನ್ ಕೆಲವು ಲಿಂಕ್ಸ್ ಇವೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಲವು ಲಿಂಕ್ಸ್ ಇವೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.